ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪ್ರತಿ ಕುಟುಂಬವು ಭಾಗವಹಿಸಬೇಕು. ಡಾಕ್ಟರ್ ಮೋಹನ್ ಬಸ್ಮೆ. ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗವು ನಡೆಸುತ್ತಿರುವ ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕುಟುಂಬವು ಸಕ್ರಿಯವಾಗಿ ಭಾಗವಹಿಸಬೇಕು. ಬಿಎಲ್ಒಗಳು ನೀಡುವ ಅರ್ಜಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಇತ್ತೀಚಿನ ಭಾವಚಿತ್ರಗಳೊಂದಿಗೆ ಭರ್ತಿ ಮಾಡಿ ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ಚುನಾವಣಾ ಪಟ್ಟಿಯಿಂದ ಹೆಸರು ಕೈಬಿಟ್ಟು ಹೋಗದಂತೆ ಜಾಗೃತಿ ವಹಿಸಬೇಕು ಎಂದು ಗೋಕಾಕ್ ತಹಸೀಲ್ದಾರ್ ಡಾಕ್ಟರ್ ಮೋಹನ್ ಬಸ್ಮೆ ತಿಳಿಸಿದರು. ಗೋಕಾಕ್ ತಾಲೂಕಿನ ಅಂಬೇಡ್ಕರ ನಗರದ ಪಟ್ಟಣದ ವಾರ್ಡ್ ನಂಬರ್ 12 ಬೂತ್ ಸಂಖ್ಯೆ 67 ಮತ್ತು 70ರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬಿಎಲ್ಒಗಳು ಬಳಿ ತೆರಳಿ ಪ್ರತಿ ಮನೆಗೆ ಭೇಟಿ ನೀಡಿ ತಹಸೀಲ್ದಾರರ ಜೊತೆಯಲ್ಲಿ ಸೂಪರ್ವೈಸರ್ ಬಿಎಲ್ಒಗಳು ಗಣತಿ ಫಾರಂ ನೀಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಅದರ ಜೊತೆಯಲ್ಲಿ 80 ವಯಸ್ಸಿನ ವೃದ್ಧೆಯ ಮನೆಗೆ ಭೇಟಿಯಾಗಿ ಮತ ಪರಿಷ್ಕರಣೆ ಬಗ್ಗೆ ತಿಳಿಸಿ ಗಣತಿ ಫಾರಂ ನೀಡಿ ಆರೋಗ್ಯದ ಕಾಳಜಿ ವಹಿಸಲು ತಿಳಿಸಿ ಕರ್ತವ್ಯದಲ್ಲಿಯೂ ಮಾನವೀಯತೆ ಮೆರೆದರು. ಇನ್ನು ಸಾರ್ವಜನಿಕರು ಗಣತಿಯ ನೂತನ ಅರ್ಜಿಗಳನ್ನು ಭರ್ತಿ ಮಾಡಲು ಬಿಎಲ್ಒಗಳಿಗೆ ಸಹಾಯ ಮಾಡಬೇಕು. ಪ್ರಸ್ತುತ ನಮ್ಮ ಬಳಿ 2002ರ ಮತದಾರರ ಪಟ್ಟಿಯೂ ಲಭ್ಯವಿದೆ. ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳುವ ಮುಂಚೆ ಸಾರ್ವಜನಿಕರು ಯಾವುದೇ ಆಕ್ಷೇಪಗಳು ಅಥವಾ ತಕರಾರುಗಳು ಇದ್ದಲ್ಲಿ ಸೂಕ್ತ ದಾಖಲೆಗಳೊಂದಿಗೆ ಸಲ್ಲಿಸಿ ಸರಿಪಡಿಸಿಕೊಳ್ಳಬಹುದು ಮತ್ತು ಯಾರೂ ಗೊಂದಲಕ್ಕೆ ಈಡಾಗದೆ ಮಾಹಿತಿ ನೀಡಲು ತಿಳಿಸಿದರು. ಎಲ್ಲ ಮತದಾರರು ಏನು ತಿಳ್ಕೊಬೇಕಂತಂದರೆ ತಮ್ಮ ಮನೆಗೆ ಬಂದಾಗ ಬಿಎಲ್ಒರು ದಯವಿಟ್ಟು ಅವರಿಗೆ ಸಹಕರಿಸಬೇಕು. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಿಡ್ಕೊಂಡು ಎಲ್ಲ ಏನೇನು ದಾಖಲೆಗಳನ್ನು ಕೇಳ್ತಾರೆ ಅದನ್ನು ಕೊಡುವಂಥದ್ದಾಗಬೇಕು. ಮತ್ತು ಕೆಲವೊಬ್ರು ಹೆದರ್ತಿದ್ದಾರೆ, ಸರ್ ನಮ್ಮ ಹೆಸರಿಲ್ಲ ಡಿಲೀಟ್ ಆಗಿದೆ ಅಂತೇಳಿ. ಯಾವುದೇ ರೀತಿ ನಿಮ್ಮದು ಆ ಥರ ಏನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ಬಿಎಲ್ಒರಿಗೆ ಭೇಟಿಯಾಗ್ರಿ, ಬಿಎಲ್ಒ ಸೂಪರ್ವೈಸರ್ಗೆ ಭೇಟಿಯಾಗಿ. ಅಲ್ಲಿ ಏನಾದರೂ ನಿಮಗೆ ಸರಿಯಾಗಿ ಸ್ಪಂದನೆ ಮಾಡ್ತಾರೆ, ಯಾವುದೇ ರೀತಿ ತೊಂದರೆ ಆಗಲ್ಲ. ಬಟ್ ಯಾವ ಹೆಸರು ಬಿಟ್ಟು ಹೋಗೋದ ರೀತಿಯಲ್ಲಿ ನಾವು ಇದನ್ನು ಈ SIR ಕಾರ್ಯವನ್ನು ಮಾಡ್ತಾಯಿದ್ದೀರಿ. ಯಾರೂ ಹೆದರುವ ಅವಶ್ಯಕತೆ ಇಲ್ಲ ಸರ್. ಕೆಲವೊಂದು ಕುಟುಂಬದಲ್ಲಿ 11 ಜನ ಇರ್ತಾರೆ ಸರ್, 5 ಜನ ಅಷ್ಟೇ ಫಾರ್ಮ್ ಇರ್ತದೆ ಸರ್. ಉಳಿಕಿದ್ದು ಯಾವ ಈ ಫಾರ್ಮ್ ಏನಾಗಿದೆ ಅಂದರೆ ಸ್ವಲ್ಪ ಕಡಿಮೆ ಬಂದಿರೋದ್ರಿಂದ ನಾವು ಆ ಥರ ಕೊಟ್ಟಿದ್ದು. ಬಟ್ ಏನಂದರೆ ಇವತ್ತು ಸಾಯಂಕಾಲವರೆಗೂ ಬರುತ್ತೆ. ನಾಳೆ ಅವರಿಗೆ ಎಲ್ಲ ಯಾರಿಗೆ ಬಂದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಲ್ಲ ಅವರಿಗೆ ನಾವು ಖಂಡಿತ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ವಿದಿನ್ 2 ಡೇಸ್ ಎಲ್ಲನೂ ನಾವು 100% ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ನಮ್ಮ BLO ಕೆಲಸ ಮಾಡ್ತಿದ್ದಾರೆ. ಸೊ ನಮ್ಮ ತಾಲೂಕು ಆಡಳಿತದಿಂದ ಅವ್ರಿಗೆ ಸಪೋರ್ಟ್ ಇದೆ. ನಮ್ಮ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವು ಕೊಣ್ಣೂರು ಪಟ್ಟಣಕ್ಕೆ ಬಂದಿದ್ವಿ, ನಮ್ಮ ಮುಖ್ಯಾಧಿಕಾರಿಗಳು ಬಹಳಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಸರ್ಕಾರಿಗೆ ಇಷ್ಟೇ ಈಗಾಗಲೇ ಹೇಳಿದೆ, ತಮ್ಮ ಮನೆಗೆ ಬಂದಾಗ ದಯವಿಟ್ಟು ಯಾರು ನಮ್ಮ ಟೀಚರ್ಸ್ ಬರ್ತಾರೆ ದಯವಿಟ್ಟು ಅವರು ಗೌರವದಿಂದ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಅವರು ಒಂದು ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ ತುಂಬಿ ಕೊಡುವಂಥ ವ್ಯವಸ್ಥೆ ಬೇಗ ಆಗಲಿ. ಅದ್ರ ಜೊತೆಗೆ ಏನೇನು ದಾಖಲೆಗಳನ್ನು ಕೇಳ್ತಾರೆ, ಫೋಟೋ ಕೇಳ್ತಾರೆ, ಅದನ್ನು ಕೊಡುವಂಥದ್ದಾಗಬೇಕು. ಯಾವುದೇ ಕಾರಣಕ್ಕೂ ಅವ್ರ ಜೊತೆಗೆ ಒಂದು ಕಲಹ ಆಗಬಾರ್ದು. ಯಾಕಂದರೆ ಎಲ್ಲರೂ ಹೆದರ್ತಾರೆ. ಬಟ್ಟು ನಾವು ಹೇಳೋದು ಇಷ್ಟೇ, ಟೀಚರ್ಸು ಗೌರವದಿಂದ ಬಂದಿರ್ತಾರೆ, ಗೌರವಪೂರ್ವಕವಾಗಿ ಅವರನ್ನು ಏನು ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡ್ಕೊಳ್ಳಿ, ವಾಪಸ್ ಏನು ಕೇಳ್ತಾರೆ ತೊಗೋವಂಥದ್ದು ವ್ಯವಸ್ಥೆ ಆಗಬೇಕು. ಯಾಕಂದರೆ ಮಕ್ಕಳ ನಮ್ಮದು ಶಿಕ್ಷಣದ ಮುಖ್ಯ, ಇಲ್ಲಿ ಈ ಕೆಲಸನೂ ಮುಖ್ಯ. ಶಿಕ್ಷಣಕ್ಕೆ ನಾವು ಹೊರತುಪಡಿಸಿದ ಕೆಲಸ ಮಾಡಿಸ್ತಾ ಇಲ್ಲ. ಅದ್ರ ಸಲುವಾಗಿ ದಯವಿಟ್ಟು ಇದನ್ನು ತಿಳ್ಕೋಬೇಕು, ಎಲ್ಲರೂ ತಿಳ್ಕೋಬೇಕು. ಬೆಳಗ್ಗೆ ಬಂದರೆ ಬೆಳಗ್ಗೆ, ಸಾಯಂಕಾಲ ಬಂದರೆ ಸಾಯಂಕಾಲ ದಯವಿಟ್ಟು ಎಲ್ಲ ಏನು ಫಾರ್ಮ್ಗಳನ್ನು ಕೊಡ್ತಾರೆ ವಾಪಸ್ ಬೇಗ ಕೊಡುವಂಥದ್ದಾಗಬೇಕು. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಶಿವಾನಂದ್ ಹಿರೇಮಠ್, ಮತಗಟ್ಟೆಯ ಮೇಲ್ವಿಚಾರಕರಾದ ರಮೇಶ್ ಭವಾನೆ, ಮಹಾದೇವ ಹೊರಟ್ಟಿ, ಬೂತ್ ಮಟ್ಟದ ಮತಗಟ್ಟೆ ಅಧಿಕಾರಿಗಳಾದ ಎಂ ಮುಕುಂದ್, ಸಂಗೀತಾ ಲಮಾನಿ, ಮುಖಂಡರಾದ ಶೇಖರ್ ಕೊನ್ನೂರ್ ಸೇರಿದಂತೆ ವಾರ್ಡ್ನ ಪ್ರಮುಖರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮನೋಹರ್ ಮೇಗೇರಿ, KMM ನ್ಯೂಸ್, ಗೋಕಾಕ್.